ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ರಭಸವಾಗಿ ಹರಿತಾ ಇರುವಂತಹ ಹಳ್ಳದಲ್ಲೇ ಬಸ್ ಸಂಚಾರ ಮಾಡುವ ಪರಿಸ್ಥಿತಿ ಇದೆ. ಬಹಳಷ್ಟು ಕಡೆ ಇಂಥದನ್ನ ನೋಡ್ತಾ ಇರ್ತೀವಿ. ಬಸ್ ಸಂಚಾರ ರಭಸವಾಗಿ ಹರಿಯೋ ನೀರಲ್ಲೇ ಬಸ್ ಸಂಚಾರ ಮಾಡೋದು, ಟೂ ವೀಲರು, ಟ್ರಕ್ಕು. ನೋಡಿ, ಹಳ್ಳದಲ್ಲಿ ಬಸ್ ಕೆಟ್ಟ ಹೋಗಿ ನಿಂತ್ಕೊಂಡಿದೆ. ದೊಡ್ಡ ಅನಾಹುತ ತಪ್ಪಿದೆ. ಜಾಲಕಮಲದಿನ್ನಿ ಕರಡಿ ಗ್ರಾಮ ಸಂಪರ್ಕ ಸೇತುವೆ ಇದು. ಹನಗುಂದ ಬಸ್ ಡಿಪೋದ ಚಾಲಕನಿಂದ ಚಾಲನೆ ಮಾಡಲಾಗ್ತಾ ಇತ್ತು. ಟ್ರ್ಯಾಕ್ಟರ್ ಸಹಾಯದಿಂದ ಬಸ್ ಅನ್ನ ಎಳೆದಿದ್ದಾರೆ ಸ್ಥಳೀಯರು. ನೋಡಿ, ಇಷ್ಟು ತುಂಬಿರೋ ಜಾಗದಲ್ಲಿ ಬಸ್ ಸಂಚಾರ ಮಾಡಲೇಬೇಕಾಗಿರೋ ಪರಿಸ್ಥಿತಿ. ಬಸ್ ಕೆಟ್ಟೋಗಿ ನಿಂತ್ಕೊಂಡಿದೆ. ಟ್ರ್ಯಾಕ್ಟರ್ ಸಹಾಯದಿಂದ ಬಸ್ ಅನ್ನ ಎಳೆದಿದ್ದಾರೆ. ಇದು ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳಬೇಕು. ಬಸ್ಸು ಭಾಗಶಃ ಮುಳುಗೋಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಬಾಗಲಕೋಟೆ, ವಿಜಯಪುರ, ಬಳ್ಳಾರಿ ಇಲ್ಲೆಲ್ಲ ಮಳೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಅಲ್ಲೆಲ್ಲ ಅತಿವೃಷ್ಟಿ ಅನಾವೃಷ್ಟಿ ಬಂದ್ರೆ ವಿಪರೀತ ಮಳೆ ಬರುತ್ತೆ, ಇಲ್ಲ ಮಳೆನೇ ಬರೋದಿಲ್ಲ. ನಮ್ಮ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಠಪತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ನಿಜಗುಣ. ಬಾಗಲಕೋಟೆಯಾದ್ಯಂತ ವಿಪರೀತ ಮಳೆ ಆಗ್ತಾ ಇದೆ. ಈ ಮಳೆಯ ಅವಾಂತರದಿಂದ ಬಸ್ ಕೂಡ ಕೆಟ್ಟೋಗಿ ನಿಂತ್ಕೊಂಡಿದೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಮತ್ತು ಈ ಮಳೆಯ ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಅಲ್ಲಿನ ಜಿಲ್ಲಾಡಳಿತ ಎಷ್ಟು ಮಟ್ಟಕ್ಕೆ ಸಿದ್ಧವಾಗಿದೆ? ಏನು ಬಾಗಲಕೋಟೆ ಜಿಲ್ಲೆ ಅಂತಂದ್ರೆ ಮಳೆ ಇಲ್ಲದೆ ಇದ್ರೂ ಕೂಡ ಪ್ರವಾಹದಿಂದ ಸುಮಾರು 198ಕ್ಕೂ ಹೆಚ್ಚು ಹಳ್ಳಿಗಳು ಜಲಾವೃತ ಆಗ್ತಕ್ಕಂಥ ಸುದ್ದಿಗಳನ್ನ ನಾವು ಪ್ರತಿ ವರ್ಷ ಪ್ರವಾಹದ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಬಾಗಲಕೋಟೆ ಜಿಲ್ಲಾಡಳಿತ ಪ್ರವಾಹ ಆಗಿರ್ಬೋದು, ಪ್ರಕೃತಿ ಹಾನಿ ಆಗ್ತಕ್ಕಂಥ ಈ ಒಂದು ಕಳೆದೊಂದು ವಾರದಿಂದ ಸಿಗ್ತಕ್ಕಂಥ ಒಂದು ಮಳೆಯ ಅವಾಂತರಗಳಿಗೂ ಕೂಡ ಒಂದು ಸುರಕ್ಷಿತ ಕ್ರಮಗಳನ್ನ ವಹಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಜ್ಜಾಗಿದೆ. ಆದ್ರೆ ಅಧಿಕಾರಿಗಳ ಎಡವಟ್ಟಿನಿಂದ ಕೆಲ ಅವಾಂತರಗಳು ಸೃಷ್ಟಿ ಆಗ್ತಿವೆ ಅನ್ನೋದಕ್ಕೆ ಇವತ್ತಿನ ಪವರ್ ಟಿವಿಯಲ್ಲಿ ಪರದ ಮೇಲೆ ಕಾಣ್ತಕ್ಕಂಥ ಒಂದು ದೃಶ್ಯಾವಳಿಯ ಸಾಕ್ಷಿ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಹುನಗುಂದ ಡಿಪೋಗೆ ಸೇರಿರ್ತಕ್ಕಂಥ ಒಂದು ಬಸ್ ಜಾಲಕಮಲದಿನ್ನಿ ಮತ್ತು ಕರಡಿ ಗ್ರಾಮದ ಮಧ್ಯೆ ಇರತಕ್ಕಂಥ ಹಳ್ಳ ರಭಸವಾಗಿ ಹರಿತಿರ್ತಕ್ಕಂಥದ್ದು ಕಳೆದ 2-3 ದಿನಗಳಿಂದ ಮಳೆಯ ಮಳೆ ನೀರಿನ ರಭಸದ ಹಳ್ಳ ತುಂಬಿ ಹರಿತಿರ್ತಕ್ಕಂಥದ್ದು. ಆ ಹಳ್ಳದ ಅಲ್ಲಿರ್ತಕ್ಕಂಥ ಕೆಳ ಹಂತದ ಸೇತುವೆ ಮೇಲೆ ಬಸ್ ಅನ್ನ ಚಲಾಯಿಸಿಕೊಂಡು ಹೋಗ್ತಕ್ಕಂಥ ಚಾಲಕನ ದುಸ್ಸಾಹಸ ನಿಜಕ್ಕೂ ಎಲ್ಲರಲ್ಲೂ ಆತಂಕ ಮೂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಬೆಳಗಿನ ಜಾವ ಯಾರು ಬಸ್ ನಲ್ಲಿ ಗ್ರಾಮಕ್ಕೆ ಹೋಗಿ ಬರ್ತಕ್ಕಂಥ ಗ್ರಾಮಕ್ಕೆ ಹೋಗುವ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಬೆಳಗಿನ ಜಾವ. ಯಾಕಂತಂದ್ರೆ ಬಸ್ ಗ್ರಾಮದಿಂದ ವಾಪಸ್ ಹುನಗುಂದ ಭಾಗಕ್ಕೆ ಬರ್ತಕ್ಕಂಥ ಸಮಯದಲ್ಲಿ ಕೂಡ ಜನ ಇರ್ತಾ ಇದ್ರು. ಓಕೆ ನಿಜಗುಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ. ಮಳೆ ಹಾನಿ ಪ್ರದೇಶಗಳಿಗೆ ಸರ್ಕಾರ ಕೂಡ ಏನ್ ಮಾಡುತ್ತೆ ನೋಡೋಣ. ಜಿಲ್ಲಾಡಳಿತಗಳು ಕೂಡ ಅಲರ್ಟ್ ಆಗಿರ್ಬೇಕಾಗತ್ತೆ.